Hello everybody, welcome to Dear Diary. Hope you all are doing great. ಸೊ ನಾನು ಇವಾಗ ಹೋಗ್ತಾ ಇರೋ ಪ್ಲೇಸ್ ಐಮ್ ಶೋರ್ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಬೆಂಗಳೂರಿಂದ 527 ಕಿಲೋಮೀಟರ್ಸ್ ದೂರ ಇದೆ. ಇದು ಸನ್ನತಿ ಅಂತ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇಲ್ಲಿ ಭೀಮಾ ನದಿ ಹರಿಯುತ್ತೆ. ಅದರ ತೀರದಲ್ಲಿ ಚಂದ್ರಲಾಂಬಾ ಪರಮೇಶ್ವರಿ ಅನ್ನೋ ದೇವಿಯ ದೇವಸ್ಥಾನ ಇದೆ. ಇಲ್ಲಿ ಜಾಸ್ತಿ ಜನ ಇರಲ್ಲ, ಹೀಗಾಗಿ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಅಂಡ್ ಇಲ್ಲಿ ಪ್ರತಿದಿನ ಎಲ್ಲಾ ತರದ ಅರ್ಚನೆಗಳು ನಡೀತಾ ಇರುತ್ತೆ. ಅಂಡ್ ಪ್ರತಿದಿನ ಊಟ ಪ್ರಸಾದ ಇರುತ್ತೆ. ಸೊ ನೀವೇನಾದ್ರೂ ಈ ಸೈಡ್ ಅಲ್ಲಿ ಬಂದ್ರೆ ವಿಸಿಟ್ ಮಾಡಿ. ಬಟ್ ದಿಸ್ ವಿಡಿಯೋ ಇಸ್ ನಾಟ್ ಓನ್ಲಿ ಅಬೌಟ್ ದಿಸ್ ಪ್ಲೇಸ್. ಲೆಟ್ ಮಿ ಟೆಲ್ ಯು ವೈ. ನದಿ ತೀರದಲ್ಲಿ ಕೂತ್ಕೊಂಡು ನೀರ್ ಹರಿಯೋದ್ ನೋಡ್ತಾ ಇದ್ದೆ. ಇಷ್ಟು ವರ್ಷದ ಜೀವನ ಟ್ರೇಲರ್ ತರ ಬಂದ್ ಹೋದಂಗಾಯ್ತು. ಸಿ, ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ, ಮೂಢನಂಬಿಕೆ ಇದೆಯೋ, ಅಥವಾ ನಂಬಿಕೆನೇ ಇಲ್ವೋ, ಇಟ್ಸ್ ಆಲ್ ಅಪ್ ಟು ಯು. ಐ ಆಮ್ ನೋಬಡಿ ಟು ಜಡ್ಜ್. ಆದ್ರೆ ನನ್ನ ಒಪಿನಿಯನ್ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಿ, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ವಿ ನೆವರ್ ಯೂಸ್ ಟು ವರಿ ಅಬೌಟ್ ಎನಿಥಿಂಗ್ ಇನ್ ಲೈಫ್. ನಮಗೆ ಯಾವುದೇ ರೀತಿಯ ಟೆನ್ಷನ್ ಇರ್ತಾ ಇರಲಿಲ್ಲ. ಬಿಕಾಸ್ ವಿ ವರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಅವರ್ ಪೇರೆಂಟ್ಸ್. ನಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಾವು ಅವ್ರಿಗೆ ಬಿಟ್ಬಿಟ್ಟಿದ್ವಿ. ದಟ್ಸ್ ಒನ್ ಸೈಡ್ ಆಫ್ ಲೈಫ್. ಹಾಗೆ ಬೆಳೀತಾ ಬೆಳೀತಾ ಯೋಚನೆಗಳು ಬದಲಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಅವಾಗ ವರೀಸ್, ಟೆನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದ್ಯಾಟ್ಸ್ ಅನದರ್ ಸೈಡ್ ಆಫ್ ಲೈಫ್. ಸೊ ನಾವು ಯಾಕೆ ದೇವ್ರನ್ನ ನಂಬಬೇಕು ಅಂದ್ರೆ, ಟು ಗೆಟ್ ದಟ್ ಹೋಪ್ಸ್ ಇನ್ ಲೈಫ್. ಇಮ್ಯಾಜಿನ್ somebody is taking care of your life, your responsibilities and everything. You just need to do your work. That's all. ಅವಾಗ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಮೈಂಡ್ ಆ್ಯಂಡ್ ನಿಮ್ಮ ಹಾರ್ಟ್. Then you start working good and you get good results. So, to relax your mind and your heart, you have to believe in God or positive energy. That's the psychological fact. And also, ನಂಬಿಕೆಗೂ ಮೂಢನಂಬಿಕೆಗೂ ಡಿಫ್ರೆನ್ಸ್ ಇದೆ. ಯಾರಿಗೋ ಕೆಟ್ಟದ್ದು ಮಾಡಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ, ಆರ್ ಯಾರೋ ನಮಗೆ ಹೇಳಿದ್ದನ್ನು ನಾವು ಮಾಡೋಕ್ಕಾಗಿಲ್ಲ ಅಂದರೆ ನಮಗೆ ಕೆಟ್ಟದಾಗುತ್ತೆ ಅನ್ನೋದೆಲ್ಲ ನನ್ನ ಪ್ರಕಾರ ಮೂಢನಂಬಿಕೆ. ನಂಬಿಕೆ ಅಂದರೆ you just need to do your work and leave all your responsibilities to God, and you know that He will take care of it. ಅದು ನಂಬಿಕೆ ನನ್ನ ಪ್ರಕಾರ. So next time if you ever get stressed or frustrated in life, just trust God and do your work. That's it. You will be relaxed for sure. ವಿಡಿಯೋಲಿ ಏನು ಮಾತಾಡ್ತಿದ್ದೀನಿ ಅಂತ ಕನ್ಫ್ಯೂಸ್ ಆದ್ರಾ? ಇಷ್ಟೊತ್ವರೆಗೂ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದ್ದಿದ್ದರಿಂದ ಅದು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಸೆಪ್ರೇಟಾಗಿ ವಾಯ್ಸ್ ಓವರ್ ಕೊಟ್ಟೆ. ಆ್ಯಂಡ್ ಬೈ ದ ವೇ, ವಂದೇ ಭಾರತ್ ಟ್ರೈನಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಫ್ಲೈಟ್ ಥರನೇ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಊಟ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋಗಬೇಕು ಅಂತ ಇದ್ದರೆ ಊಟನ ಮನೆಯಿಂದಾನೇ ತೊಗೊಂಡು ಹೋಗಿ. ಆರ್ ಅಲ್ಲಿ ಸ್ಟೇಷನಲ್ಲಿ ನಿಲ್ಲಿಸಿದಾಗ ನೀವು ಅಲ್ಲಿ ಕೂಡ ತೊಗೊಂಡು ಬಂದು ತಿನ್ಬೋದು. Okay, that's all for the video. I hope you all understood what I said. And for anything else, comment section is on. And I'll see you all soon in another vlog. Till then, take care. Bye-bye. This is Shruti signing off.